ಲಕ್ಷ ಪ್ರಾಡಕ್ಟ್ಗಳು ಎಕ್ಸ್ಪೋರ್ಟ್ ಆಗ್ತಿವೆ. ನಿಮ್ಮ ಪ್ರಾಡಕ್ಟ್ಗಳನ್ನ ಕೂಡ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ಆಸೆ ಇದೆಯಾ? ಆದರೆ ಹೇಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಹೆಚ್ಚಿನ ಹಣವನ್ನು ಹೇಗೆ ಗಳಿಸ್ಬೋದು ಅಂತ ಯೋಚನೆ ಮಾಡ್ತಿದ್ದೀರಾ? ಒಂದು ಪ್ರಾಡಕ್ಟನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಅಂಶಗಳು ಇಂಪಾರ್ಟೆಂಟ್, ಯಾವ ರೀತಿ ಪ್ಲಾನಿಂಗ್ ಮಾಡಬೇಕು, ಈ ರೀತಿಯಾಗಿ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡೋದ್ರಿಂದ ಇರುವಂತಹ ಲಾಭಗಳೇನು, ಸರ್ಕಾರದಿಂದ ಏನಾದರೂ ಬೆನಿಫಿಟ್ ಸಿಗುತ್ತಾ ಅಂತ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಈ ಎಲ್ಲ ಪ್ರಶ್ನೆಗಳಿಗೂ ಸ್ಟೆಪ್ ಬೈ ಸ್ಟೆಪ್ 11 ಪಾಯಿಂಟ್ಗಳಲ್ಲಿ ಉತ್ತರವನ್ನ ತಿಳಿಸ್ಕೊಡ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲ್. ನಾನು ಗಂಗಾ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಪ್ರಾಡಕ್ಟ್ಗಳನ್ನು ಹೇಗೆ ಎಕ್ಸ್ಪೋರ್ಟ್ ಮಾಡೋದ್ರಿಂದ ಯಾವ್ಯಾವ ರೀತಿಯಾದಂಥ ಬೆನಿಫಿಟ್ಸನ್ನು ನೀವು ಪಡ್ಕೊಳ್ಬೋದು, ಜೊತೆಗೆ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಯಾವ ರೀತಿಯಾದಂಥ ಸಪೋರ್ಟನ್ನು ನಿಮಗೆ ನೀಡುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ನೀವು ಬೇರೆ ಬೇರೆ ದೇಶಗಳಿಗೆ ಅಥವಾ ನ್ಯಾಷನಲಿ ಇಂಟರ್ನ್ಯಾಷನಲಿ ನಿಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡಬೇಕು, ಹೆಚ್ಚಿನ ಜನರಿಗೆ ನಿಮ್ಮ ಪ್ರಾಡಕ್ಟ್ಸನ್ನು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದೇ ಒಂದು ರಿಸರ್ಚ್ ಅನ್ನುವಂಥದ್ದು. ನೀವು ತಯಾರು ಮಾಡ್ತಾ ಇರುವಂಥ ವಸ್ತು ಅಥವಾ ಪ್ರಾಡಕ್ಟ್ ಎಷ್ಟು ಜನರನ್ನ ರೀಚ್ ಆಗುತ್ತೆ, ಎಷ್ಟು ಜನ ಅದನ್ನು ಬಳಸ್ಬೋದಾಗಿರುತ್ತೆ, ನಿಮ್ಮ ಪ್ರಾಡಕ್ಟ್ನ ವ್ಯಾಲ್ಯೂ ಎಷ್ಟಿದೆ, ಜೊತೆಗೆ ಯಾವ ರೀತಿಯಾದಂಥ ಕ್ವಾಲಿಟಿಯನ್ನು ನೀಡ್ತಿದ್ದೀರಾ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಪ್ರಾಡಕ್ಟ್ನ ಕೊಂಡ್ಕೊಳ್ಳಿಕ್ಕೆ ಒಬ್ಬ ಹೈ ಪ್ರೊಫೈಲ್ ಕಸ್ಟಮರ್ ಬರ್ತಾರೆ ಅಂತ ಹೇಳಿದ್ರೆ ಅವರು ನಿಮಗೆ ಮುಖ್ಯವಾಗಿ ಕೇಳುವಂಥ ಮೊದಲನೇ ಪ್ರಶ್ನೆ ಏನಾಗಿರುತ್ತೆ ಅಂತ ಹೇಳಿದ್ರೆ, ನಮಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ಗಳನ್ನು ನೀಡಿ, ನಿಮ್ಮ ಹತ್ರ ಎಕ್ಸ್ಪೋರ್ಟ್ ಕ್ವಾಲಿಟಿ ಪ್ರಾಡಕ್ಟ್ಗಳು ಇದೆಯಾ, ಎಷ್ಟು ವರ್ಷದಿಂದ ನೀವು ಮಾರಾಟ ಮಾಡ್ತಿದ್ದೀರಾ, ಯಾವ ರೀತಿಯಾದಂಥ ಕ್ವಾಲಿಟಿ ಮೆಷರ್ಸ್ ಅಥವಾ ಬಿಸ್ನೆಸ್ ಸ್ಟ್ರಾಟಜಿಯನ್ನು ನೀವು ಮಾಡ್ತಿದ್ದೀರಾ, ಅಥವಾ ನಿಮ್ಮ ಮಾರ್ಕೆಟಿಂಗ್ ಸ್ಕಿಲ್ಸ್ ಹೇಗಿದೆ ಅನ್ನುವಂಥದ್ದನ್ನೆಲ್ಲ ಪ್ರತಿಯೊಂದನ್ನು ಅವರು ಗಮನಿಸ್ತಾರೆ. ಸೊ ಹೈ ಪ್ರೊಫೈಲ್ ಕಸ್ಟಮರ್ಸ್ ಅಲ್ಲದೆ ನೀವು ಬೇರೆ ರೀತಿಯಾದಂಥ ಕಸ್ಟಮರ್ಸ್ ಯಾರಿಗೆ ಎಕ್ಸ್ಪೋರ್ಟ್ ಕ್ವಾಲಿಟಿ ಬಗ್ಗೆ ನಾಲೆಜ್ ಇರುತ್ತೋ, ಸೊ ಅವರು ಮೊದಲನೇ ಬಾರಿ ಯಾವ್ದಾರ ಶಾಪಿಗೆ ಕಾಲಿಡ್ತಿದ್ದಾರೆ ಅಂತ ಹೇಳಿದ್ರೆ ಮುಖ್ಯವಾಗಿ ಅವರು ಯೋಚನೆ ಮಾಡುವಂಥ ಕ್ವೆಶ್ಚನ್ ಅಥವಾ ನಿಮಗೆ ಅವರು ಕೇಳುವಂಥ ಕ್ವೆಶ್ಚನ್ ಇದೇ ಆಗಿರುತ್ತೆ, ನಿಮ್ಮ ಪ್ರಾಡಕ್ಟ್ ಕ್ವಾಲಿಟಿ ಯಾವ ರೀತಿಯಾಗಿದೆ ಅನ್ನುವಂಥದ್ದು. ಸೊ ನೀವು ಕೂಡ ನಿಮ್ಮ ಪ್ರಾಡಕ್ಟ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ಯಾವ್ಯಾವ ರೀತಿಯಾದಂಥ ಪಾಯಿಂಟ್ಸನ್ನು ಗಮನಿಸಬೇಕು ಅಂತ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೀವು ನಿಮ್ಮ ಪ್ರಾಡಕ್ಟ್ಗಳನ್ನು ರಫ್ತು ಮಾಡ್ತೀರಾ ಅಂತ ಹೇಳಿದ್ರೆ ಸರಿಯಾಗಿ ರಿಸರ್ಚ್ ಮಾಡಬೇಕಾಗತ್ತೆ. ಎಲ್ಲಿ ನಿಮ್ಮ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆ. ಫಾರ್ ಎಕ್ಸಾಂಪಲ್, ನೀವು ಕ್ಯಾಂಡಲ್ ಮೇಕಿಂಗ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಎಲ್ಲಿ ಯಾವ ಟೈಮಲ್ಲಿ ಹೆಚ್ಚಾಗಿ ಜನ ಕ್ಯಾಂಡಲನ್ನು ಬಳಸ್ತಾರೆ ಅನ್ನುವಂಥದ್ದನ್ನು ರಿಸರ್ಚ್ ಮಾಡಬೇಕಾಗಿರುತ್ತೆ. ಯಾವ್ಯಾವ ದೇಶದಲ್ಲಿ ಹೆಚ್ಚಾಗಿ ಕ್ಯಾಂಡಲ್ಸನ್ನು ಬಳಸ್ತಾರೆ, ಯಾವ್ಯಾವ ಪರ್ಪಸ್ಗೆ ಕ್ಯಾಂಡಲ್ಸನ್ನು ಬಳಸ್ತಾರೆ ಅನ್ನುವಂಥದ್ದು. ಸೊ ಕಂಪ್ಲೀಟ್ ಆಗಿ ಒಂದು ರಿಸರ್ಚನ್ನು ಮಾಡಿ ನ್ಯಾಷನಲ್, ಇಂಟರ್ನ್ಯಾಷನಲ್, ಲೋಕಲ್, ರೀಜನಲ್ ಎಲ್ಲ ಕಡೆನೂ ನಿಮಗೆ ಯಾವ ರೀತಿಯಾದಂಥ ಡಿಮ್ಯಾಂಡ್ ಇದೆ, ನಿಮ್ಮ ಪ್ರಾಡಕ್ಟ್ನ ಯಾವ್ಯಾವ ರೀತಿಯಲ್ಲಿ ಜನ ಬಳಸ್ತಿದ್ದಾರೆ, ಅವ್ರಿಗೆ ಅದರಿಂದ ಯಾವ ರೀತಿಯಾದಂಥ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ. ನಂತರದಲ್ಲಿ ನೀವು ನಿಮ್ಮ ಬಿಸ್ನೆಸ್ಸನ್ನು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಪ್ಲಾನ್ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದರ ಜೊತೆಗೆ ಮುಖ್ಯವಾಗಿ ನೀವು ರಿಸರ್ಚ್ ಮಾಡಬೇಕಾದ್ರೆ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗಿರುವಂಥ ಅಂಶಗಳು ಕ್ವಾಲಿಟಿ ಮೆಷರ್ಸ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರಾಡಕ್ಟ್ ಅಥವಾ ನಿಮ್ಮ ಬಿಸ್ನೆಸ್ ಯಾವ ರೀತಿಯಾಗಿ ಬೇರೆ ಕಾಂಪಿಟೇಟರ್ಸ್ ನಡುವೆ ಯೂನಿಕ್ ಆಗಿ ಸ್ಟ್ಯಾಂಡ್ ಆಗುತ್ತೆ, ಈಗಿರೋ ಕಾಂಪಿಟೇಷನಲ್ಲಿ ನೀವು ಎಕ್ಸ್ಪೋರ್ಟ್ ಕ್ವಾಲಿಟಿಯನ್ನು ನೀಡಬಹುದಾ, ನಿಮ್ಮ ಪೊಟೆನ್ಷಿಯಲ್ ಮಾರ್ಕೆಟ್ ಏನಿದೆ, ಈ ರೀತಿಯಾದಂಥ ಆಸ್ಪೆಕ್ಟ್ಸನ್ನು ಕೂಡ ನೀವು ರಿಸರ್ಚ್ ಮಾಡಬೇಕಾದ್ರೆ ಕಂಪ್ಲೀಟ್ ಆಗಿ ಪರಿಗಣಿಸುವಂಥ ಅವಶ್ಯಕತೆ ತುಂಬಾ ಇರುತ್ತೆ. ಇನ್ನು ಎರಡನೇದಾಗಿ ನಿಮ್ಮ ಮಾರ್ಕೆಟಿಂಗ್ ರಿಸರ್ಚ್ ಅಥವಾ ಮಾರ್ಕೆಟಿಂಗ್ ಬಗ್ಗೆ ತಿಳ್ಕೊಳ್ಳುವಂಥದ್ದಾಗಿರುತ್ತೆ. ಯಾವ ರೀತಿಯಾಗಿ ನೀವು ನಿಮ್ಮ ಪ್ರಾಡಕ್ಟನ್ನು ಇಲ್ಲಿ ಮಾರಾಟ ಮಾಡ್ತಿದ್ದೀರೋ ಅದೇ ರೀತಿಯಾಗಿ ಫಾರಿನ್ ಕಂಟ್ರೀಸಲ್ಲೂ ಮಾರಾಟ ಮಾಡ್ಲಿಕ್ಕಾಗಲ್ಲ. ಯಾಕಂದರೆ ಅಲ್ಲಿನ ಕಸ್ಟಮರ್ ಬೇಸ್ ಬೇರೆ ಥರ ಇರುತ್ತೆ. ಅವರು ಒಂದು ಪ್ರಾಡಕ್ಟನ್ನು ನೋಡುವಂಥ ರೀತಿ ಆಗಿರ್ಬೋದು, ಬಳಸುವಂಥ ರೀತಿ ಆಗಿರ್ಬೋದು, ಅಥವಾ ಅವರ ಟೈಮ್, ವೆದರ್, ಅಲ್ಲಿನ ವಾತಾವರಣಕ್ಕೆ ತಕ್ಕನಾಗೆ ನಿಮ್ಮ ಪ್ರಾಡಕ್ಟ್ ಸೂಟ್ ಆಗುತ್ತಾ ಇಲ್ವಾ ಅನ್ನುವಂಥದ್ದು ಪ್ರತಿಯೊಂದು ಪಾಯಿಂಟನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆಯೇ ಮಾರ್ಕೆಟಿಂಗ್ ಮಾಡ್ತೀರಾ ಅಂತ ಹೇಳಿದಾಗ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಅಂಶಗಳೇನು, ಮಾರ್ಕೆಟಿಂಗ್ ಟ್ರೆಂಡ್ ಅನ್ನೋದೇನಿದೆ, ನಿಮ್ಮ ಟಾರ್ಗೆಟ್ ಸೆಟ್ ಆಫ್ ಆಡಿಯನ್ಸ್ ಏನು, ನಿಮ್ಮ ಕಸ್ಟಮರ್ಸ್ ಬೇರೆ ಬೇರೆ ನಿಮ್ಮ ಕಾಂಪಿಟೇಟರ್ಸ್ ಇರುವಂಥವರಿಗೆ ಯಾವ ರೀತಿಯಾದಂಥ ಫೀಡ್ಬ್ಯಾಕನ್ನು ನೀಡಿದ್ದಾರೆ, ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮ್ಮ ಬಳಿ ಅವ್ರು ಯಾವ ರೀತಿಯಾದಂಥ ಕ್ವಾಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನುವಂಥದ್ದನ್ನ ಕಂಪ್ಲೀಟಾಗಿ ತಿಳ್ಕೊಳ್ಬೇಕಾಗಿರುತ್ತೆ. ಇನ್ನು ಮೂರನೇದಾಗಿ ಸಪ್ಲೈಯರ್ಸ್ನ ಬಗ್ಗೆ ಕರೆಕ್ಟ್ ಆದಂಥ ಇನ್ಫಾರ್ಮೇಷನನ್ನು ಪಡ್ಕೊಳ್ಳುವಂಥದ್ದು. ನೀವು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ನೀಡಬೇಕು, ನಿಮ್ಮ ಪ್ರೊಡಕ್ಷನ್ ಕರೆಕ್ಟ್ ಆಗಿರಬೇಕು ಅಂತ ಹೇಳಿದ್ರೆ ಉತ್ತಮ ಗುಣಮಟ್ಟದ ಸಪ್ಲೈಯರ್ಸನ್ನು ನೀವು ಪಡ್ಕೊಂಡಿರಬೇಕಾಗಿರುತ್ತೆ. ಹಾಗೆಯೇ ನಮ್ಮ ಭಾರತದಲ್ಲಂತೂ ನೀವು ಸಾಕಷ್ಟು ಜನ ನೋಡಿರ್ತೀರ, ತುಂಬ ವರ್ಷಗಳಿಂದ ತಮ್ಮ ಸಪ್ಲೈಯರ್ಸ್ ಜೊತೆ ಒಳ್ಳೆ ಬಾಂಡನ್ನು ಇಟ್ಕೊಂಡಿರ್ತಾರೆ. ತಮ್ಮ ಡಿಸ್ಟ್ರಿಬ್ಯೂಟರ್ಸ್ ಆಗಿರಬಹುದು, ಹಾಗೆ ಬೇರೆ ಬೇರೆ ಬಿಸ್ನೆಸ್ ಪಾರ್ಟ್ನರ್ಸ್ ಜೊತೆಗೆ ಒಂದು ಒಳ್ಳೆ ಬಾಂಡಿಂಗ್ ಇಟ್ಕೊಂಡಿರ್ತಾರೆ. ಜೊತೆಗೆ ಈಸಿಯಾಗಿ ಯಾವುದೇ ಸಿಚುವೇಶನ್ ಬಂದ್ರೂ ಫೇಸ್ ಮಾಡಲಿಕ್ಕೆ ಅವ್ರಿಗೆ ಈಸಿ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಬಲ್ಕ್ ಆರ್ಡರ್ ಬರುತ್ತೆ, ನೀವು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲ್ಲ, ಆ ಟೈಮಲ್ಲಿ ನಿಮಗೆ ಹೆಚ್ಚಿನ ಪ್ರೊಡಕ್ಷನ್ಗೆ ಹೆಚ್ಚಿನ ಕ್ವಾಲಿಟಿ ಬೇಸ್ ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದಾಗ ನಿಮ್ಮ ಸಪ್ಲೈಯರ್ಸ್ ಅಥವಾ ಡಿಸ್ಟ್ರಿಬ್ಯೂಟರ್ಸ್ ಕರೆಕ್ಟ್ ಆಗಿದ್ದಾರೆ ಅಂತ ಹೇಳಿದ್ರೆ ನೀವು ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಇದರ ಮೇಲೆ ನೀವು ಕರೆಕ್ಟಾಗಿ ವರ್ಕ್ ಮಾಡಿ ಒಂದು ಒಳ್ಳೆ ಟೀಮನ್ನು ಇಟ್ಕೊಂಡಿರುವಂಥದ್ದು ತುಂಬಾ ಮುಖ್ಯ.
ಇನ್ನು ನಾಲ್ಕನೇದಾಗಿ ಲೀಗಲ್ ಮತ್ತು ರೆಗ್ಯುಲೇಟರಿ ಅಂಶಗಳನ್ನು ಗಮನಿಸುವಂಥದ್ದಾಗಿರುತ್ತೆ. ಭಾರತ ಅಲ್ಲದೆ ಬೇರೆ ಬೇರೆ ದೇಶಗಳಲ್ಲಿ ಯಾವ ರೀತಿಯಾದಂಥ ಲೀಗಲ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ರೆಗ್ಯುಲೇಟರಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನಂತಿದೆ, ಕಸ್ಟಮ್ ಆಫೀಸರ್ಸ್ನಿಂದ ನೀವು ಪಡ್ಕೊಳ್ಬೇಕಾಗಿರುವಂಥ ಮಾಹಿತಿ ಏನು, ಯಾವ ರೀತಿಯಾದಂಥ ದಾಖಲಾತಿಗಳನ್ನ ಅಥವಾ ಡಾಕ್ಯುಮೆಂಟ್ಸನ್ನು ನೀವು ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ನೀಡಬೇಕಾಗುತ್ತೆ ಅನ್ನುವಂಥ ಪ್ರತಿಯೊಂದು ಮಾಹಿತಿನ ತಿಳ್ಕೊಳ್ಬೇಕು. ಹಾಗೆ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಅಂತ ಹೇಳಿದ್ರೆ ಈ ಎಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ನೀವು ಹೇಗೆ ಫಾಲೋ ಮಾಡಬೇಕು, ಹೇಗೆ ಪ್ರೀ ಪ್ಲ್ಯಾನ್ಡ್ ಆಗಿರಬೇಕು ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇನ್ನು ಐದನೇದಾಗಿ ಒಂದು ವ್ಯಾಪಾರ ಘಟಕ ಅಥವಾ ಬಿಸ್ನೆಸ್ ಎಂಟಿಟಿನ ಸ್ಥಾಪಿಸುವಂಥದ್ದಾಗಿರುತ್ತೆ. ನಿಮ್ಮ ಬಿಸ್ನೆಸ್ಗೆ ತಕ್ಕ ಹಾಗೆ ನೀವು ಒಂದು ಟೀಮನ್ನು ರೆಡಿ ಮಾಡ್ಕೊಳ್ಬೇಕಾಗಿರುತ್ತೆ. ಒಬ್ಬರೇ ಓನರ್ಶಿಪ್ಪನ್ನು ತೊಗೊಂಡು ಮಾಡ್ತಿದ್ದೀರಾ ಅಥವಾ ಪಾರ್ಟ್ನರ್ಶಿಪ್ ಜೊತೆಗೆ ಮಾಡ್ತಿದ್ದೀರಾ ಅಥವಾ ಯಾವ್ದಾದ್ರು ಒಂದು ಫರ್ಮ್ ಜೊತೆ ನೀವು ಟೈಅಪ್ ಆಗಿದ್ದೀರಾ ಅಥವಾ ನಿಮ್ಮದೇ ಆದಂಥ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇದೆ ಅಂತ ಹೇಳಿದ್ರೆ ಅದಕ್ಕೆ ತಕ್ಕನ ಹಾಗೆ ಯಾವ್ಯಾವ ರೀತಿಯಾದಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅನ್ನೋದನ್ನು ನೀವು ತಿಳ್ಕೊಳ್ಬೇಕಾಗಿರುತ್ತೆ. ಯಾಕಂದರೆ ಡಿಫ್ರೆಂಟ್ ಬಿಸ್ನೆಸ್ ಅಥವಾ ಡಿಫ್ರೆಂಟ್ ಅಪ್ರೋಚಸ್ ಏನಿರುತ್ತೆ ಅದ್ರ ತಕ್ಕನ ಹಾಗೆ ಎಕ್ಸ್ಪೋರ್ಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಚೇಂಜ್ ಆಗುತ್ತೆ. ಇದನ್ನ ನೀವು ಮುಖ್ಯವಾಗಿ ಗಮನಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಅನ್ನ ರನ್ ಮಾಡಲಿಕ್ಕೆ ಸ್ಮೂತ್ ಆಗಿ ನಿಮ್ಮ ಎಕ್ಸ್ಪೋರ್ಟ್ಸ್ ಅನ್ನ ಬೇರೆ ದೇಶಗಳಿಗೆ ಕಳಿಸ್ಲಿಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ನ್ಯಾಷನಲ್ ಲೆವೆಲ್ ಅಲ್ಲಿ ಸದ್ಯಕ್ಕೆ ಎಕ್ಸ್ಪೋರ್ಟ್ ಮಾಡ್ತಿದ್ದೀರಾ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಸಣ್ಣ ಪುಟ್ಟ ಮಾಹಿತಿ ಅಥವಾ ಪ್ರತಿಯೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ ಬಂದಿದ್ದೀರಾ ಮುಂಚೆಯಿಂದ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಸ್ಗೆ ನೀವು ನಿಮ್ಮನ್ನ ಅಪ್ಗ್ರೇಡ್ ಮಾಡ್ಕೊಳ್ಳಿಕ್ಕೆ, ಟ್ರೇಡ್ ಮಾಡಲಿಕ್ಕೆ ಇದು ಒಂದು ಒಳ್ಳೆ ದಾರಿ ಮಾಡ್ಕೊಳ್ಳುತ್ತೆ. ಇನ್ನು ಆರನೇದಾಗಿ ಒಂದು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಚಾನೆಲ್ ಅನ್ನ ಮಾಡ್ಕೊಳ್ಳುವಂಥದ್ದಾಗಿರುತ್ತೆ. ನಿಮ್ಮ ಮಾರ್ಕೆಟ್ಗೆ ತಕ್ಕನಾಗೆ ನೀವು ಹೇಗೆ ಒಂದು ಎಫೆಕ್ಟಿವ್ ಆಗಿರುವಂತಹ ವಿತರಣಾ ವಲಯ ಅಥವಾ ಡಿಸ್ಟ್ರಿಬ್ಯೂಷನ್ ಚಾನೆಲ್ನ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಯಾವ ರೀತಿಯಾದಂತಹ ಪ್ರಾಡಕ್ಟ್ಸನ್ನು ನೀವು ಸೆಲ್ ಮಾಡ್ತಿದ್ದೀರಾ, ಅದು ಎಷ್ಟು ರೀತಿಯ ಜನರಿಗೆ ಸೇರ್ತಿದೆ, ನಿಮ್ಮ ಡಿಸ್ಟ್ರಿಬ್ಯೂಟರ್ಸ್ ಯಾರು, ನಿಮ್ಮ ಡಿಸ್ಟ್ರಿಬ್ಯೂಟರ್ಸ್ನಿಂದ ನಿಮಗೆ ಕರೆಕ್ಟಾದ ಮಾಹಿತಿ ಸಿಗ್ತಿದೆಯಾ ಇಲ್ವಾ, ಯಾವ ರೀತಿಯಾಗಿ ಅವರು ಹೋಲ್ಸೇಲ್, ರೀಟೇಲ್ ಹಾಗೆಯೇ ಬೇರೆ ಬೇರೆ ರೀತಿಯಾದಂಥ ಕ್ಯಾಟಗರಿಯಲ್ಲಿ ತಮ್ಮನ್ನು ತಾವು ಹೆಚ್ಚು ಅಪ್ಡೇಟೆಡ್ ಆಗಿ ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಇದರ ಜೊತೆಗೇನೆ ಡಿಸ್ಟ್ರಿಬ್ಯೂಷನ್ ಅಂತ ಬಂದಾಗ ಈಗ ಬರೀ ಆಫ್ಲೈನ್ ಅಲ್ಲ ಆನ್ಲೈನಲ್ಲೂ ಸಾಕಷ್ಟು ಜನ ಆ್ಯಕ್ಟಿವ್ ಆಗಿ ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ. ಹೇಗೆ ನೀವು ಆನ್ಲೈನ್ ಆ್ಯಂಡ್ ಆಫ್ಲೈನ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತೀರಾ, ಹ್ಯಾಂಡ್ ಇನ್ ಹ್ಯಾಂಡ್ ಹೇಗೆ ತೊಗೊಂಡು ಹೋಗ್ತೀರಾ ಅನ್ನೋಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಏಳನೇದಾಗಿ GST ಮತ್ತು ಶಿಪ್ಪಿಂಗ್. ಯಾವ ರೀತಿಯಾಗಿ ನೀವು GSTಗೆ ರಿಜಿಸ್ಟ್ರೇಷನನ್ನು ಮಾಡಿಸಿದ್ದೀರಾ, ಹಾಗೆ ಶಿಪ್ಪಿಂಗ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಬಂದಾಗ ಒಂದು ಚೆಕ್ ಲಿಸ್ಟನ್ನು ಇಟ್ಕೊಂಡು ನೀವೆಲ್ಲ ಚೆಕ್ ಬಾಕ್ಸಸ್ಗೆ ಟಿಕ್ ಮಾಡಿದ್ದೀರಾ, ಕರೆಕ್ಟಾಗಿ ನಿಮ್ಮ ಪ್ರಾಡಕ್ಟ್ ಇದೆಯಾ ಅನ್ನುವಂಥದ್ದು ಚೆಕ್ ಆಗಿರಬೇಕಾಗಿರುತ್ತೆ. GST ರಿಜಿಸ್ಟ್ರೇಷನನ್ನು ಎಲ್ಲಿ ಮಾಡಿಸ್ಬೇಕು, ಯಾವ ರೀತಿಯಾಗಿ ಮಾಡಿಸ್ಬೇಕು, ನಿಮ್ಮ ಬಿಸ್ನೆಸ್ಗೆ ಬೇರೆ ಬೇರೆ ರೀತಿಯಾದಂಥ ಯಾವ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇರಬೇಕು ಅನ್ನುವಂಥದ್ದನ್ನು ನೀವು ಮುಖ್ಯವಾಗಿ ನೋಡ್ಕೊಳ್ಬೇಕಾಗಿರುತ್ತೆ. ಜೊತೆಗೆ GST ಅಂತ ಬಂದಾಗ ನಿಮ್ಮ ಪ್ರೈಸಿಂಗ್ ಯಾವ ರೀತಿಯಾಗಿದೆ, ನೀವು ಯಾವ ಪ್ರೊಸೀಜರನ್ನು ಫಾಲೋ ಮಾಡಿ ಪ್ರೈಸಿಂಗನ್ನು ನೀಡ್ತಿದ್ದೀರಾ. ಸೊ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂಥ ಕರೆನ್ಸಿ ಸಿಸ್ಟಮ್ ಇರೋದ್ರಿಂದ ನಿಮಗೆ ಸಿಗುವಂಥ ಅಮೌಂಟಲ್ಲಿ ಸಾಕಷ್ಟು ಚೇಂಜಸ್ ಅನ್ನೋದಿರುತ್ತೆ. ಭಾರತ ಸರ್ಕಾರ ಅಂತೂ ನೀವು ಎಕ್ಸ್ಪೋರ್ಟ್ ಕ್ವಾಲಿಟಿ ಗೂಡ್ಸನ್ನು ಕೊಡ್ತಿದ್ದೀರಾ ಅಂತ ಹೇಳಿದ್ರೆ ನಿಮಗೆ ಹೆಚ್ಚಿನ ಸಪೋರ್ಟನ್ನು ನೀಡ್ತಾರೆ. ಹಾಗೆ ನಿಮಗೆ ಯಾವ ರೀತಿಯಾದಂಥ ರೆಕಗ್ನಿಷನ್ ಸಿಗುತ್ತೆ ಅಂತ ಹೇಳಿದ್ರೆ ಅದನ್ನು ನೀವು ಎಕ್ಸ್ಪೆಕ್ಟ್ ಕೂಡ ಮಾಡಿರಲ್ಲ, ಅಷ್ಟು ಒಳ್ಳೆ ರೀಚನ್ನು ನೀವು ಪಡ್ಕೊಳ್ಬೋದಾಗಿರುತ್ತೆ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟನ್ನು ನೀವು ನೀಡ್ತಿದ್ದೀರಾ ಅಂತ ಹೇಳಿದ್ರೆ. ಇದರ ಜೊತೆಗೇನೆ ನೀವು ಇನ್ನೊಂದು ವಿಷಯ ಗಮನಿಸಬೇಕಾಗಿರೋದೇನು, ಇನ್ಶೂರೆನ್ಸ್ ಸೆಕ್ಟರ್ ಏನಿದೆ, ಹಾಗೆಯೇ ಕಸ್ಟಮ್ಸ್ಗೆ ಯಾವ ರೀತಿಯಾದಂಥ ಡಾಕ್ಯುಮೆಂಟ್ಸ್ನ ಕೊಡಬೇಕು, ಯಾವ ರೀತಿಯಾದಂಥ ಪ್ರೊಸೀಜರ್ಸನ್ನು ನೀವು ಫಾಲೋ ಮಾಡಬೇಕು, ಬೇರೆ ಬೇರೆ ದೇಶಗಳಲ್ಲಿ GST, ಪ್ರೈಸಿಂಗ್, ಪ್ಯಾಕೇಜಿಂಗ್, ಇನ್ಶೂರೆನ್ಸ್, ಕಸ್ಟಮ್ಸ್ ಹೀಗೆ ಎಲ್ಲ ರೀತಿಯಾದಂಥ ಆಸ್ಪೆಕ್ಟ್ಸು ಹೇಗಿದೆ ಅನ್ನೋದನ್ನು ನೀವು ತಿಳ್ಕೊಂಡು ನಂತರದಲ್ಲಿ ಎಕ್ಸ್ಪೋರ್ಟ್ ಮಾಡುವಂಥದ್ದು ನಿಮಗೆ ಒಂದು ಒಳ್ಳೆ ಆಯ್ಕೆ ಆಗಿರುತ್ತೆ. ಹಾಗೆ ಈ ರೀತಿಯಾದಂಥ ಮುಖ್ಯವಾಗಿರುವಂಥ ಅಂಶಗಳನ್ನ ನೀವು ಪ್ರತಿ ಸತಿ ಒಂದು ಚೆಕ್ ಲಿಸ್ಟನ್ನು ಮಾಡಿಕೊಂಡು ಟಿಕ್ ಮಾಡ್ಕೊಳ್ತಾ ಹೋಗೋದು ಕೂಡ ನಿಮಗೆ ಕೆಲಸವನ್ನು ಈಸಿ ಮಾಡಿಕೊಡುತ್ತೆ. ಸೊ ಬ್ರ್ಯಾಂಡಿಂಗ್ ಮಾಡುವಂಥದ್ದು ಹೇಗೆ, ಮಾರ್ಕೆಟಿಂಗ್ ಬಗ್ಗೆ ನಾನು ನಿಮ್ಗೆ ಹೇಳಿದೆ. ಬ್ರ್ಯಾಂಡ್ ಅಂತ ಬಂದಾಗ ನಿಮ್ಮ ಬಿಸ್ನೆಸ್ ಎಷ್ಟು ಚಿಕ್ಕದೇ ಆಗಿರ್ಬೋದು ದೊಡ್ಡದೇ ಆಗಿರ್ಬೋದು, ಯಾವ ರೀತಿಯಾದಂಥ ಮೆಷರ್ಸನ್ನು ನೀವು ಫಾಲೋ ಮಾಡ್ತಿದ್ದೀರಾ, ಒಂದು ಬ್ರ್ಯಾಂಡನ್ನು ಕಟ್ತೀರಾ ಅಂತ ಹೇಳಿದ್ರೆ ಯಾವೆಲ್ಲ ರೀತಿಯಾದಂಥ ಆಸ್ಪೆಕ್ಟ್ಸ್ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಮ ಕ್ವಾಲಿಟಿ ಆಗಿರ್ಬೋದು, ನಿಮ್ಮ ಸರ್ವಿಸ್ ಆಗಿರ್ಬೋದು, ಪ್ರೈಸಿಂಗ್ ಆಗಿರ್ಬೋದು, ಯಾವ ರೀತಿಯಾಗಿ ನೀವು ಅದನ್ನು ಪ್ಯಾಕೇಜ್ ಮಾಡ್ತಿದ್ದೀರಾ, ಹಾಗೆ ಈ ಎಲ್ಲ ಪಾಯಿಂಟ್ಸನ್ನು ನೀವು ಗಮನಿಸಬೇಕಾಗಿರುತ್ತೆ. ಜೊತೆಗೆ ನಿಮಗೆ ಬ್ರ್ಯಾಂಡಿಂಗ್ ಮಾಡಲಿಕ್ಕೆ ಹೆಲ್ಪ್ ಆಗುವಂತಹ ಬಿಸ್ನೆಸ್ ಪಾರ್ಟ್ನರ್ಸ್ ನಿಮ್ಮ ಜೊತೆ ಇದ್ದಾರಾ, ನೀವು ಕರೆಕ್ಟಾಗಿ ನಿಮ್ಮ ಗೋಲನ್ನು ರೀಚ್ ಆಗಲಿಕ್ಕೆ ಯಾವ್ಯಾವ ರೀತಿಯಾದಂಥ ಕಾಂಟ್ಯಾಕ್ಟ್ಸನ್ನು ಹೊಂದಿದ್ದೀರಾ, ಆ ನಂತರದಲ್ಲಿ ನಿಮಗೆ ಈಸಿಯಾಗಿ ಬ್ರ್ಯಾಂಡನ್ನು ಬಿಲ್ಡ್ ಮಾಡಲಿಕ್ಕೆ ಆಗುತ್ತೆ. ನಿಮ್ಮದೇ ಆದಂಥ ಒಂದು ಸ್ವಂತ ಟೀಮ್ ಇರುತ್ತೆ, ಆ ಟೀಮ್ ನಿಮ್ಮ ಬ್ರ್ಯಾಂಡ್ನ ಕಡೆಗೆ ಎಷ್ಟು ಫೋಕಸ್ಡ್ ಆಗಿದೆ, ಯಾವ ರೀತಿಯಾದಂಥ ಬ್ರ್ಯಾಂಡ್ ಗೈಡ್ಲೈನ್ಸನ್ನು ನೀವು ಫಾಲೋ ಮಾಡ್ತಿದ್ದೀರಾ, ನಿಮ್ಮ ಪ್ರಾಡಕ್ಟ್ ಮತ್ತು ಸರ್ವಿಸಿಂಗ್ ಯಾವ ರೀತಿಯಾಗಿದೆ, ಈ ರೀತಿಯಾದಂಥ ಎಲ್ಲ ಪಾಯಿಂಟ್ಸ್ ನಿಮ್ಮ ಬ್ರ್ಯಾಂಡಿಂಗ್ನಲ್ಲಿ ಬರುತ್ತೆ. ಹಾಗೆಯೇ ಬ್ರ್ಯಾಂಡಿಂಗ್ ಅಂತ ಬಂದಾಗ ಆನ್ಲೈನ್ ಆಫ್ಲೈನ್ ಬ್ರ್ಯಾಂಡಿಂಗ್ ಎರಡರ ಬಗ್ಗೆನೂ ನೀವು ಗಮನ ಕೊಡಬೇಕು. ಕೆಲವೊಂದು ಸಾರಿ ಕೆಲವೊಂದು ಚೇಂಜಸನ್ನು ನೀವು ಮಾಡ್ಕೊಳ್ಬೇಕಾಗಿರುತ್ತೆ. ಆನ್ಲೈನಲ್ಲಿ ಸ್ಪೆಷಲಿ ಡಿಜಿಟಲಿ ನೀವು ಅಪ್ಡೇಟೆಡ್ ಆಗಿರುವಂಥದ್ದು ತುಂಬಾ ಮುಖ್ಯ ಆಗುತ್ತೆ.
ಇನ್ನು 9ನೇದಾಗಿ ಒಂದು ಒಳ್ಳೆ ಪೇಮೆಂಟ್ ಗೇಟ್ವೇಯನ್ನು ನೀವು ಹೊಂದಿರುವಂಥದ್ದಾಗಿರುತ್ತೆ. ಸೊ ನೀವು ನ್ಯಾಷನಲಿ ಇಂಟರ್ನ್ಯಾಷನಲಿ ಬಿಸ್ನೆಸ್ಸನ್ನು ಮಾಡಬೇಕಾದ್ರೆ, ಎಕ್ಸ್ಪೋರ್ಟ್ಸನ್ನು ಕೊಡಬೇಕಾದ್ರೆ ಸಾಕಷ್ಟು ಜನ ಆನ್ಲೈನ್ ಪೇಮೆಂಟ್ಸನ್ನು ಪ್ರಿಫರ್ ಮಾಡ್ತಾರೆ. ಯಾವ ರೀತಿಯಾಗಿ ನೀವು ನಿಮ್ಮ ಪೇಮೆಂಟ್ ಗೇಟ್ವೇಸನ್ನು ಇಟ್ಕೊಂಡಿದ್ದೀರಾ, ಎಷ್ಟು ಸ್ಮೂತ್ ಫಂಕ್ಷನಿಂಗ್ ಇದೆ ಅದರದ್ದು, ಹಾಗೆ ನಿಮ್ಮ ಕಸ್ಟಮರ್ಸ್ ಈಸಿಯಾಗಿ ಟ್ರಾನ್ಸಾಕ್ಷನ್ಸನ್ನು ಮಾಡಬಹುದಾ, ಯಾವ್ದಾದ್ರು ಟೆಕ್ನಿಕಲ್ ಎರರ್ಸನ್ನು ಫೇಸ್ ಮಾಡ್ತಿದ್ದಾರಾ, ನಿಮ್ಮ ವೆಬ್ಸೈಟ್ ಆಗಿರ್ಬೋದು ಅಥವಾ ನಿಮ್ಮ ಪೇಮೆಂಟ್ ಗೇಟ್ವೇ ಆಗಿರ್ಬೋದು, ಯಾವ ರೀತಿಯಾಗಿ ಇದು ಚೆನ್ನಾಗಿ ವರ್ಕ್ ಆಗ್ತಿದೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕಾಗಿರುತ್ತೆ. ಹಾಗೆ ನಿಮಗೆ ಪೇ ಮಾಡ್ತಿದ್ದಾರೆ ಅಂತ ಹೇಳಿದಾಗ ಅದು ಎಷ್ಟು ಈಸಿಯಾಗಿ ನಿಮಗೆ ಟ್ರಾನ್ಸಾಕ್ಷನ್ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ನೀವು ಗಮನ ವಹಿಸಬೇಕು. ಇನ್ನು 10ನೇದಾಗಿ ನೆಟ್ವರ್ಕಿಂಗ್ ಮತ್ತು ಪಾರ್ಟ್ನರ್ಶಿಪ್ ಅನ್ನುವಂಥದ್ದು. ನೀವು ಯಾವ ರೀತಿಯಾದಂಥ ಬಯರ್ಸನ್ನು ಹೊಂದಿದ್ದೀರಾ, ಯಾವ ರೀತಿಯಾದಂಥ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಕಾಂಟ್ಯಾಕ್ಟ್ಸ್ ಇದೆ, ನಿಮ್ಮ ಬಿಸ್ನೆಸ್ನ ಡೆವಲಪ್ ಮಾಡಲಿಕ್ಕೆ ನೀವು ಎಲ್ಲೆಲ್ಲಿ ಯಾವ ಯಾವ ಈವೆಂಟ್ಸನ್ನು ಅಟೆಂಡ್ ಮಾಡ್ತಿದ್ದೀರಾ, ಬಿಸ್ನೆಸ್ ರಿಲೇಟೆಡ್ ಎಕ್ಸಿಬಿಷನ್ಸ್, ಈವೆಂಟ್ಸ್, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಏನನ್ನು ಮಾಡ್ತಿದ್ದೀರಾ ನಿಮ್ಮ ಬಿಸ್ನೆಸ್ಗೋಸ್ಕರ. ಹಾಗೆ ನೀವು ಈವೆಂಟ್ಸ್ ಅಟೆಂಡ್ ಮಾಡೋದ್ರಿಂದ ಯಾವ ರೀತಿಯಾದಂಥ ಒಳ್ಳೆ ರೀಚ್ ಮತ್ತು ಬೂಸ್ಟ್ ನಿಮ್ಮ ಬಿಸ್ನೆಸ್ಗೆ ಸಿಗ್ತಿದೆ. ಹಾಗೆಯೇ ಈ ರೀತಿಯಾದಂಥ ಈವೆಂಟ್ಸ್ ಅಟೆಂಡ್ ಮಾಡೋದ್ರಿಂದ ಎಷ್ಟು ಕಾಂಟ್ಯಾಕ್ಟ್ಸನ್ನು ನೀವು ಬೆಳೆಸ್ಕೊಳ್ತಿದ್ದೀರಾ, ನಿಮ್ಮ ಬಿಸ್ನೆಸ್ಸನ್ನು ಈ ರೀತಿಯಾದಂಥ ಈವೆಂಟ್ಸಲ್ಲಿ ನೀವು ಯಾವ ರೀತಿಯಾಗಿ ಪ್ರೆಸೆಂಟ್ ಮಾಡ್ತಿದ್ದೀರಾ, ನಿಮಗೆ ಯಾವ ರೀತಿಯಾದಂಥ ರೆಕಗ್ನಿಷನ್ ಇದೆ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಟ್ವರ್ಕಿಂಗ್ ಅಂತ ಬಂದಾಗ ನೀವು ಮುಖ್ಯವಾಗಿ ಗಮನಿಸಬೇಕಾಗಿರೋ 2 ಅಂಶಗಳು ಏನು ಅಂತ ಹೇಳಿದ್ರೆ, ನೀವು ಲೋಕಲ್, ರೀಜನಲ್, ನ್ಯಾಷನಲ್ ಹಾಗೆಯೇ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಯಾವ ರೀತಿಯಾದಂಥ ಕಾಂಟ್ಯಾಕ್ಟ್ಸನ್ನು ಹೊಂದಿದ್ದೀರಾ. ನಿಮ್ಮ ಬಿಸ್ನೆಸ್ ಕಾಂಪಿಟೇಟರ್ಸ್ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ಗೆ ಸಪೋರ್ಟ್ ಮಾಡ್ತಾ ಇರುವಂಥ ಇತರೆ ರಿಲೇಟೆಡ್ ಬಿಸ್ನೆಸ್ಗಳಾಗಿರ್ಬೋದು, ಇವರ ಜೊತೆಗೆ ನಿಮ್ಮ ಬಾಂಧವ್ಯ ಹೇಗಿದೆ, ಅವರು ನಿಮಗೆ ಯಾವ ರೀತಿಯಾದಂಥ ಒಂದು ರೆಫರಲ್ ಸೇಲ್ಸನ್ನು ನೀಡುವಂಥದ್ದಾಗಿರ್ಬೋದು, ಲೀಡ್ಸನ್ನು ನೀಡುವಂಥದ್ದಾಗಿರ್ಬೋದು, ಈ ರೀತಿಯಾದಂಥ ಸಪೋರ್ಟ್ ಸಿಸ್ಟಮನ್ನು ನೀವು ಹೇಗೆ ಇಟ್ಕೊಂಡಿದ್ದೀರಾ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು 2ನೇದಾಗಿ ನೀವು ಯಾವ ರೀತಿಯಾಗಿ ನಿಮ್ಮ ಬಿಸ್ನೆಸ್ಸನ್ನು ಪ್ರಮೋಟ್ ಮಾಡ್ತಿದ್ದೀರಾ, ಎಷ್ಟು ರೆಕಗ್ನಿಷನ್ ನಿಮಗೆ ಆಲ್ರೆಡಿ ಇದೆ, ಎಕ್ಸ್ಪೋರ್ಟ್ ಕ್ವಾಲಿಟಿ ನೀವು ನೀಡ್ತಿದ್ದೀರಾ, ನಿಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಹೇಳಿದ್ರೆ ಯಾವ ರೀತಿಯಾದಂಥ ರೆಕಗ್ನಿಷನ್ ನಿಮಗೆ ಮಾರ್ಕೆಟಲ್ಲಿ ಇದೆ ಅಂತ ಅನ್ನೋದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಾಕಷ್ಟು ಜನ ಎಕ್ಸ್ಪೋರ್ಟ್ ಮಾಡಬೇಕು ಅನ್ನುವಂಥ ಆಸೆ ಇರುತ್ತೆ, ಬಟ್ ಅವರ ಬಿಸ್ನೆಸ್ ಅಷ್ಟರ ಮಟ್ಟಿಗೆ ಇರೋದಿಲ್ಲ. ಮೊದಲಿಗೆ ನಿಮ್ಮ ಬಿಸ್ನೆಸ್ ಬಗ್ಗೆ ನಿಮಗೆ ಕಂಪ್ಲೀಟ್ A to Z ನಾಲೆಜ್ ಇರಬೇಕು. ಹಾಗೆಯೇ ಮಾರ್ಕೆಟ್ ಬಗ್ಗೆನೂ ನಿಮಗೆ ಕಂಪ್ಲೀಟಾಗಿ ನಾಲೆಜ್ ಇದ್ದರೆ ನಂತರದಲ್ಲಿ ನೀವು ನೆಟ್ವರ್ಕಿಂಗ್ ಮಾಡಲಿಕ್ಕಾಗಲಿ, ಹೆಚ್ಚಿನ ಜನರನ್ನ ರೀಚ್ ಆಗಲಿಕ್ಕಾಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು 11ನೇದಾಗಿ ಕಂಟಿನ್ಯೂಸ್ ಇಂಪ್ರೂವ್ಮೆಂಟನ್ನು ತೋರಿಸುವಂಥದ್ದಾಗಿರುತ್ತೆ. ನೀವು ಬಿಸ್ನೆಸ್ ಫೀಲ್ಡ್ಗೆ ಹೊಸಬರಾಗಿರ್ತೀರಾ, ಈಗ ತಾನೇ ನಿಮಗೆ ಎಕ್ಸ್ಪೋರ್ಟ್ ಬಗ್ಗೆ ಐಡಿಯಾ ಬಂದಿದೆ, ಕೆಲವೊಂದು ವಿಷಯಗಳನ್ನ ನಾವು ತಿಳ್ಕೊಂಡಿದ್ದೀವಿ ಅಂತ ಹೇಳಿದ್ರೆ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕಾಗಿರೋದು ಇಂಪ್ರೂವೈಸೇಷನ್. ಯಾವುದೇ ಬಿಸ್ನೆಸ್ಸನ್ನು ನೀವು ಸಕ್ಸಸ್ಫುಲ್ ಮಾಡಬೇಕು ಅಂತ ಹೇಳಿದ್ರೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕಂಟಿನ್ಯೂಸ್ ಆಗಿ ನೀವು ಯಾವ ರೀತಿಯಾದಂಥ ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್, ಸರ್ವಿಸಿಂಗ್, ಪ್ರೈಸಿಂಗ್, ಡಿಸ್ಕೌಂಟ್ಸ್, ಆಫರ್ಸ್ ಎಲ್ಲವನ್ನು ನೀವು ಮಾಡ್ತಿದ್ದೀರಾ ಅನ್ನುವಂಥದ್ದು ತುಂಬಾ ಇಂಪ್ರೂವ್ ಆಗುತ್ತೆ. ಜೊತೆಗೆ ನೀವು ಮಾರ್ಕೆಟ್ ಟ್ರೆಂಡನ್ನು ಹೇಗೆ ಅನಾಲಿಸಿಸ್ ಮಾಡ್ತಿದ್ದೀರಾ ಅಥವಾ ಮಾರ್ಕೆಟ್ ಟ್ರೆಂಡ್ನ ಜೊತೆಗೆ ನೀವು ಹೇಗೆ ನಿಮ್ಮ ಬಿಸ್ನೆಸ್ಸನ್ನು ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದಲ್ಲದೇ ಮಾರ್ಕೆಟ್ನಲ್ಲಿ ಒಂದು ಒಳ್ಳೆ ಬ್ರ್ಯಾಂಡ್ ಆಗಿ ಉಳಿಲಿಕ್ಕೆ ನೀವು ಯಾವ ರೀತಿಯಾದಂಥ ಕಸ್ಟಮರ್ ಡಿಮಾಂಡನ್ನು ಕ್ರಿಯೇಟ್ ಮಾಡ್ತಿದ್ದೀರಾ, ಜೊತೆಗೆ ನಿಮ್ಮ ಕಸ್ಟಮರ್ಸಿಂದ ರೆಗ್ಯುಲರ್ ಆಗಿ ಫೀಡ್ಬ್ಯಾಕ್ಸ್ ತೊಗೊಳ್ತಿದ್ದೀರಾ, ನಿಮ್ಮ ಕಾಂಪಿಟೇಟರ್ಸಿಂದ ಇನ್ಪುಟ್ಸ್ ತೊಗೊಳ್ತಿದ್ದೀರಾ, ಹಾಗೆಯೇ ನೀವು ನಿಮ್ಮ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಲಿಕ್ಕೆ ಯಾವ ರೀತಿಯಾದಂಥ ಟೆಕ್ನಿಕಲ್ ಸಪೋರ್ಟನ್ನು ಹೊಂದಿದ್ದೀರಾ, ಆನ್ಲೈನ್ ಮಾರ್ಕೆಟಿಂಗಿಗೆ ಯಾವ ರೀತಿಯಾದಂಥ ಟೂಲ್ಸನ್ನು ಬಳಸ್ತಿದ್ದೀರಾ, ಪ್ರತಿಯೊಂದು ಆಸ್ಪೆಕ್ಟನ್ನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕೂಡ ನಿಮ್ಮ ಬ್ರ್ಯಾಂಡನ್ನು ಎಕ್ಸ್ಪೋರ್ಟ್ ಮಾಡಬೇಕಾ, ಎಕ್ಸ್ಪರ್ಟಿಂದ ಕಲಿಬೇಕು ಅನ್ನುವಂಥ ಆಸೆ ನಿಮ್ಗೆ ಕೂಡ ಇದೆಯಾ? ಹಾಗಿದ್ರೆ ಈ ಕೂಡಲೇ ಫ್ರೀಡಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ. ಫ್ರೀಡಮ್ ಆ್ಯಪ್ನಲ್ಲಿ ಹೌ ಟು ಎಕ್ಸ್ಪೋರ್ಟ್ ಯೋರ್ ಬಿಸ್ನೆಸ್, ಲರ್ನ್ A to Z ಆಫ್ ಇಟ್ ಅನ್ನುವಂಥ ಕೋರ್ಸನ್ನು ತಪ್ಪದೇ ವೀಕ್ಷಿಸಿ. ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಬಿಸ್ನೆಸ್ ಕಾಂಟೆಂಟ್ಗಾಗಿ ತಪ್ಪದೇ ಫ್ರೀಡಮ್ ಬಿಸ್ನೆಸ್ ಕನ್ನಡ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡೋದನ್ನು ಮರಿಬೇಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.